ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥ ವಿಡಿಯೋ ಬಂದ್ಬಿಟ್ಟು ಇದು ಚಟ್ನಿ ಮಾಡ್ತಾಯಿದ್ದೀನಿ. ನಾನು ಇವತ್ತು ನಮ್ಮ ಮನೇಲಿ ಪಡ್ಡು ಆಗಿತ್ತು. ಪಡ್ಡುಗೆ ಚಟ್ನಿ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಚಟ್ನಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಸಿಂಪಲ್ ಚಟ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ದೋಸೆಗೂ ಚೆನ್ನಾಗಿರುತ್ತೆ, ಪಡ್ಡುಗೂ, ಚಪಾತಿಗೆ ಮತ್ತು ಗೋಧಿ ದೋಸೆಗೆ, ರವೆ ದೋಸೆಗೆ, ರವೆ ರೊಟ್ಟಿಗೆ ಎಲ್ಲನೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ಸೊಪ್ಪಿನ ರೊಟ್ಟಿ ಮಾಡ್ತಾರೆ, ಮಸಾಲೆ ರೊಟ್ಟಿ ಅಂತ, ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಇದಕ್ಕೆ ಒಂದು ಟೊಮೆಟೊ, ಒಂದು ಆನಿಯನ್ ತೊಗೊಂಡಿದ್ದೆ, ಮತ್ತು ಚಿಲ್ಲಿ, ಮತ್ತು ಇದು ಪುದೀನ ಫ್ರೆಶ್ ಇದ್ದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರೋದು ಒಂಚೂರು ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಒಂಚೂರು ಕಪ್ಪಗಾಗಿತ್ತು. ಆ ಎಲೆಗಳೆಲ್ಲ ತೆಗೆದ್ಬಿಟ್ಟಿನಿ. ಬಟ್ ಸೊಪ್ಪು ಅಂದರೆ ಫ್ರೆಶ್ ಆಗಿರೋದು ತುಂಬ ಘಮ್ ಅಂತ ವಾಸನೆ ಬರುತ್ತೆ ಪುದೀನ. ಇದಕ್ಕೆ ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಟೊಮೆಟೊ, ಆನಿಯನ್. ಒಂದೇ ಟೊಮೆಟೊ ತೊಗೊಂಡಿದ್ದೆ, ಯಾಕಂದರೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು ನನಗಷ್ಟೇ. ಯಾಕಂದರೆ ಮಾರ್ನಿಂಗ್ ಎಲ್ರಿಗೂ ಪಡ್ಡುಗೆ ಕಡಲೆಕಾಯಿ ಚಟ್ನಿ ಮಾಡ್ಕೊಂಡಿದ್ರು. ಬಟ್ ನನಗೆ ಕಡಲೆಕಾಯಿ ಚಟ್ನಿ ತಿಂದರೆ ಅಲರ್ಜಿ ಆಗುತ್ತೆ. ಸೊ ಹಾಗಾಗಿ ನಾನು ಕಡಲೆಕಾಯಿ ಚಟ್ನಿ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಮತ್ತು ಚಿತ್ರಾನ್ನದಲ್ಲಿ ಎಲ್ಲ ಕಡಲೆಕಾಯಿ ಹಾಕ್ತಾರಲ್ವ ಒಗ್ಗರಣೆಗೆ, ಅದನ್ನು ನಾನು ತಿನ್ನಲ್ಲ, ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಚಿತ್ರಾನ್ನದಲ್ಲಿ, ಅವಲಕ್ಕಿದಲ್ಲಿ ಎಲ್ಲನೂ ತಿನ್ನೋದೇ ಇಲ್ಲ. ವೈ ಬಿಕಾಸ್ ಒಂದು ಚೂರು ತಿಂದ್ರೇ ಒಂಥರ ಅಲರ್ಜಿ ಆಗಿಬಿಡುತ್ತೆ ಸ್ಕಿನ್. ನಂಗೆ ಮುಂಚೆ ಎಲ್ಲ ಹಾಗೆ ಆಗ್ತಾ ಇರಲಿಲ್ಲ, ಈ ನಡುವೆ ಆಗ್ತಾ ಇದೆ. ಸೊ ಅಬ್ಸರ್ವ್ ಮಾಡಿದ್ದೇನೆಂದರೆ ಕಡಲೆಕಾಯಿ ತಿಂದ್ರೇ ಆಗುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದು ವಾಸಿ ಅಂತ ಅವಾಯ್ಡ್ ಮಾಡ್ತಾಯಿದ್ದೀನಿ. ಫಸ್ಟು ನಾನೊಂದು ಪ್ಯಾನ್ ಇಟ್ಬಿಟ್ಟು ಇದು ಬಂದ್ಬಿಟ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ ವಿತೌಟ್ ಆಯಿಲ್. ಉದ್ದಿನಬೇಳೆ ಸೊಂಟಕ್ಕೆ ತುಂಬ ಒಳ್ಳೆಯದು. ಉದ್ದಿನಬೇಳೆ, ತುಪ್ಪ ಅದೆಲ್ಲ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡ್ತವೆ, ಸ್ಟ್ರಾಂಗ್. ಸೊ ಹಾಗಾಗಿ ಉದ್ದಿನಬೇಳೆ ಎಲ್ಲಾದರೂ ಒಗ್ಗರಣೆಗೆ ಎಲ್ಲನೂ ಯೂಸ್ ಮಾಡಿದ್ರೆ ತುಂಬ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾನು ಇವಾಗ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ. ಆದಮೇಲೆ ಅದಕ್ಕೆ ಅದೇ ಪ್ಯಾನ್ಗೆ ಒಂಚೂರು ಆಯಿಲ್ ಹಾಕ್ಬಿಟ್ಟು ಆನಿಯನ್ನು ಮತ್ತು ಸ್ವಲ್ಪ ಹೀರೆಕಾಯಿ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ, ಪುದೀನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಸ್ವಲ್ಪ ಬೇಯಬೇಕು ತರಕಾರಿ ಎಲ್ಲನೂ. ಇದು ಹೀರೆಕಾಯಿನೂ ಒಂಚೂರು ಹಾಕಿದ್ದೆ ನಾನು. ಹೀರೆಕಾಯಿನೂ ತುಂಬ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತು ನಮಗೆ ಯಾರಿಗಾದರೂ ಮೋಷನ್ ಆ ಥರ ಪ್ರಾಬ್ಲಮ್ ಇದ್ದರೆ ಇದು ತಿಂದರೆ ಜೀರ್ಣ ಚೆನ್ನಾಗಿ ಆಗಿಬಿಡುತ್ತೆ. ವೆಜಿಟೇಬಲ್ಸಲ್ಲಿ ತುಂಬ ಫೈಬರ್ ಕಂಟೆಂಟ್ಸ್ ಇದ್ದೇ ಇರುತ್ತೆ. ಸೊ ಸ್ವಲ್ಪ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದು ಏನಂದರೆ ಚೋಳೆಕಾಯಿ, ಅಂದರೆ ಗೋರಿಕಾಯಿ ಅಂತ ಬರುತ್ತಲ್ಲ ಅದು, ಮತ್ತು ಕ್ಯಾಬೇಜಿ, ಬೀಟ್ರೂಟು, ಮತ್ತು ಸೋರೆಕಾಯಿ, ಹೀರೆಕಾಯಿ ತುಂಬ, ಮತ್ತು ಸೊಪ್ಪಂತೂ ತಿಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಚಿಲ್ಕರಿವೆ ಸೊಪ್ಪು ಅಂತಾರಲ್ವ, ಸೊ ಆ ಸೊಪ್ಪು ತುಂಬ ಒಳ್ಳೆಯದು. ಆದಮೇಲೆ ನಾನು ಒಂಚೂರು ಹುಣಸೆಹಣ್ಣು, ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಂಚೂರು ಕರಿಬೇವು ತುಂಬ ಹೆಲ್ತ್ಗೆ ಒಳ್ಳೆಯದು ಮತ್ತು ಕೂದಲಿಗೂ ತುಂಬ ಒಳ್ಳೆಯದು. ಜಾಸ್ತಿನೇ ಹಾಕ್ತೀನಿ ನಾನು ಕರಿಬೇವು ಎಲ್ಲನೂ, ಯಾಕಂದರೆ ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಹಾಕ್ಬಿಟ್ರೆ ಸೈಡ್ಗೆ ಎತ್ತಿಟ್ಬಿಡ್ತೀವಿ. ಮಿಕ್ಸಿ ಮಾಡಿಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಮತ್ತು ಮಿಕ್ಸಿ ಗ್ರೈಂಡ್ ಮಾಡಿದಲ್ಲಿ ಸಾಫ್ಟಾಗೇ ಇರುತ್ತೆ. ಸೊ ನಾವು ತಿನ್ಬೋದು. ನಮ್ಗೆ ಗೊತ್ತಾಗೋದೇ ಇಲ್ಲ ಇದರಲ್ಲಿ ಕರಿಬೇವು ಹಾಕಿದ್ದಾರೆ ಅಂತ. ಸೊ ಹಾಗಾಗಿ ಕರಿಬೇವು ಈ ಥರ ಚಟ್ನಿ ಏನಾದರೂ ಮಾಡ್ಕೊತಿದ್ರೆ ಜಾಸ್ತಿನೇ ಹಾಕಿ, ಯಾಕಂದರೆ ನಮಗೆ ಕರಿಬೇವಿನ ಅಂಶ ಎಲ್ಲನೂ ಬಾಡಿ ಒಳಗಡೆ ಸೇರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡಿದಾಗ ಇನ್ನೂ ಒಂಚೂರು ಜಾಸ್ತಿ ಹಾಕ್ತೀನಿ. ಆದಮೇಲೆ ಸ್ಟವ್ ಆಫ್ ಮಾಡಿ ಒಂಚೂರು ತಣ್ಣ ಆಗಕ್ಕೆ ಬಿಡಬೇಕು. ಅಷ್ಟೊಳಗಡೆ ನೋಡಿ, ಇದು ಒಂಚೂರು ತಣ್ಣ ಆದಮೇಲೆ ಮಿಕ್ಸಿಗೆ ಹಾಕಬೇಕು. ವೈ ಬಿಕಾಸ್ ಬಿಸಿದು ಹಾಗೆ ಮಿಕ್ಸಿಗೆ ಹಾಕಿದ್ರೆ ಒಂಥರ ಬರ್ರ ಅನ್ನುತ್ತೆ, ಅದು ಎದ್ದು ಬಿಡುತ್ತೆ. ಇದು ಹೀಟ್ ಇರುತ್ತಲ್ವ, ಸೊ ಹಾಗಾಗಿ ಕ್ಯಾಪ್ ಎದ್ದು ಬಿಡುತ್ತೆ. ಸೊ ಸ್ವಲ್ಪ ತಣ್ಣ ಆಗಕ್ಕೆ ಬಿಟ್ಟಿದ್ದೆ. ಮುಂಚೆ ನಾನು ಇದು ಕಡಲೆಬೇಳೆ, ಉದ್ದಿನಬೇಳೆ ಹುರಿದಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಆದಮೇಲೆ ನೋಡಿ ಇದು ತಣ್ಣ ಆಗಿದೆ ಅಲ್ಲ, ತರಕಾರಿ ಎಲ್ಲ ಬೇಯಿಸ್ಕೊಂಡಿರೋದು, ಅದಕ್ಕೊಂಚೂರು ಉಪ್ಪು, ಕಲ್ಲುಪ್ಪನ್ನೇ ಹಾಕಿ. ಕಲ್ಲುಪ್ಪೇ ತುಂಬ ಟೇಸ್ಟಿಯಾಗಿರುತ್ತೆ. ಸಾಲ್ಟೂ ಚೆನ್ನಾಗಿರುತ್ತೆ, ಬಟ್ ಕಲ್ಲುಪ್ಪು ಹಾಕಿದ್ರೇ ಒಂಥರ ಟೇಸ್ಟು ತುಂಬ ಹೆಚ್ಚಾಗುತ್ತೆ ಅಂತಾರಲ್ವ. ಸೊ ಹಾಗಾಗಿ ಕಲ್ಲುಪ್ಪನ್ನೇ ಯೂಸ್ ಮಾಡ್ತೀನಿ ನಾನು. ಯಾವುದಾದ್ರೂ ಫ್ರೈ ಆ ಥರಕ್ಕೆ ಮಾತ್ರ ಸಾಲ್ಟನ್ನು ಯೂಸ್ ಮಾಡ್ತೀನಿ. ಮತ್ತು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಗ್ರೈಂಡ್ ಮಾಡಬೇಕು.
ಪಡ್ಡು ಹಂಚಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡೆ. ಆಯಿಲ್ ಎಲ್ಲನೂ ಹಂಚಿಗೆ ಸ್ಪ್ರೆಡ್ ಆಗುತ್ತೆ. ಸೊ ನಾವು ಬ್ಯಾಟ್ರ್ ಹಾಕಿದ್ಮೇಲೆ ತಿರುಗಿಸ್ಬೇಕಾದ್ರೆ ಬ್ಯಾಟ್ರ್ ಯಾವುದಕ್ಕೂ ಸ್ವಲ್ಪ ಜಾಸ್ತಿ ಅಂಟ್ಕೊಳ್ಳಲ್ಲ. ಸೊ ಹಾಗಾಗಿ ಈ ಟಿಪ್ನ ಯೂಸ್ ಮಾಡಿ. ಈ ಪಡ್ಡು ಬ್ಯಾಟ್ರಲ್ಲಿ ಒಂಚೂರು ಆನಿಯನ್ನು ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಮಕ್ಕಳಿದ್ರೆ ಜಾಸ್ತಿ ಹಾಕ್ಕೋಬೇಡಿ, 1-2 ಅಷ್ಟೇ ಸಾಕು ಅನಿಸುತ್ತೆ. ವೈ ಬಿಕಾಸ್ ಮಕ್ಕಳು ತಿನ್ನಲ್ಲ. ಚಿಲ್ಲಿ ಮುಂಚೆನೇ ಖಾರ ಇರುತ್ತೆ ಮತ್ತು ನಾವು ಚಿಲ್ಲಿ ಹಾಗೆ ಬೇಯಿಸ್ಬಿಟ್ಟು ಹಾಕ್ತಾ ಇಲ್ವಲ್ಲ. ಸೊ ಹಾಗಾಗಿ ಪಡ್ಡು ಎಲ್ಲ ಹಾಕ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿ ಒಂದು 2 ಮಿನಿಟ್ಸ್ ಆರ್ 1 ಮಿನಿಟ್ ಆದಮೇಲೆ ತಿರುಗಿಸಿದ್ರೆ ಜಾಸ್ತಿ ಅಂಟ್ಕೊಳ್ಳಲ್ಲ, ಈಸಿಯಾಗೇ ಬರುತ್ತೆ. ಇದು ಬಂದ್ಬಿಟ್ಟು ನಾನ್ ಸ್ಟಿಕ್ ಪ್ಯಾನು. ನನ್ನ ಮನೇಲಿ ಒಂದು 60 ವರ್ಷದ್ದು 60 ಇಯರ್ಸ್ ಪ್ಯಾನು ಒಂದಿದೆ, ಐರನ್ ಪ್ಯಾನು. ತುಂಬ ಅಂದರೆ ತುಂಬ ಗಟ್ಟಿ ಸ್ಟ್ರಾಂಗ್ ಇದೆ. ಅದು ಒಂದು 2 kg ವೆಯ್ಟ್ ಇರುತ್ತೆ. ಅದು ಬಂದ್ಬಿಟ್ಟು ನಾನು ಊರಿಂದ ನಮ್ಮ ದೊಡ್ಡಮ್ಮ ಕೊಟ್ಟಿರೋದು. ಅದು ಒಂದು 60 ವರ್ಷದ್ದು, ಇನ್ನೂ ಜಾಸ್ತಿನೇ ಇರ್ಬೋದು. ಆ ಥರ ಸಾಮಾನು ತುಂಬ ಇದೆ ನನ್ನ ಹತ್ರ. ನನಗೆ ಓಲ್ಡ್ ಏನು ಹಳೆ ಕಾಲದ್ದು ಐರನ್ ಆ ಥರ ಎಲ್ಲ ನನಗೆ ಏನಾದರೂ ಟ್ರೆಡಿಷ್ನಲ್ ಅದೆಲ್ಲ ಮನೇಲಿ ಇರಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಒಳ್ಕಲ್ಲೂ ಇಟ್ಕೊಂಡಿದ್ದೀನಿ ನಾನು, ಕಲ್ಲಿಂದು. ಅದು ನಮ್ಮ ಅಮ್ಮ ಕೊಟ್ಟಿರೋದು, ಮನೇಲಿ ಇದ್ದೆ ಅಂತ. ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾವಾಗಾದರೂ. ಪಡ್ಡುದು ಹಂಚು 2 kg ಇದೆ ಅಂದೆ ಅಲ್ವಾ. ಅದನ್ನು ಯಾವಾಗೋ ಒಂದು ಸತಿ ಯೂಸ್ ಮಾಡಿದ್ರೆ ಅದರಲ್ಲಿ ಪಡ್ಡು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ದಪ್ಪ ಪಡ್ಡು. ನಾವು ಒಂದು ಸತಿ 6 ಪಡ್ಡು ಅಷ್ಟೇ ಹಾಕ್ಬೋದು, ಬಟ್ ದಪ್ಪ ಬರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಅದೇ ಟೇಸ್ಟ್ ಬೇರೆ, ಇದೇ ಟೇಸ್ಟ್ ಬೇರೆ. ಇವತ್ತು ಪಡ್ಡು ಮತ್ತು ಚಟ್ನಿ ಆಗಿತ್ತು ನನ್ನ ಬ್ರೇಕ್ಫಾಸ್ಟು. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಪಡ್ಡು ಮತ್ತು ಚಟ್ನಿಯ ರೆಸಿಪಿ? ಇಷ್ಟವಾದಲ್ಲಿ ಈ ವಿಡಿಯೋ ಮರಿದೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ. ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಸ್ವಲ್ಪ ರಿವ್ಯೂ ಮಾಡಿ. ಇನ್ನೂ ವೀಡಿಯೋಸ್ ಇದೆ ಅಲ್ವಾ, ಆ ವೀಡಿಯೋಸೂ ಇಷ್ಟವಾದಲ್ಲಿ ಯಾರಿಗಾದರೂ ಫ್ರೆಂಡ್ಸ್ಗೆ ಎಲ್ಲನೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಗುಡ್ ಡೇ.